ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆಯ ಸಂಭ್ರಮ ಜೋರಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರು ವೈವಾಹಿಕ ಜೀವನಕ್ಕೆ ಇವತ್ತು ಕಾಲಿಡ್ತಾ ಇದ್ದಾರೆ. ಮದುವೆಗೆ ಸಂಬಂಧಪಟ್ಟಂತಹ ಶಾಸ್ತ್ರಗಳಂತೂ ಕಳೆದ ಕೆಲ ದಿನಗಳಿಂದ ಅದ್ಧೂರಿಯಾಗಿ ವೈಭವೋಪೇತವಾಗಿ ನಡೀತಾ ಇತ್ತು. ನಿನ್ನೆ ಅಂತೂ ರಿಸೆಪ್ಷನ್ ಆಯಿತು. ಆ ರಿಸೆಪ್ಷನ್ನಲ್ಲಿ ಇಬ್ಬರು ಕೂಡ ಬಹಳ ಚೆನ್ನಾಗಿ ಮಿಂಚಿದ್ರು. ಇನ್ನು ನಿನ್ನೆಯ ರಿಸೆಪ್ಷನ್ನಲ್ಲಿ ಮೈಸೂರು ಅರಮನೆ ಎದುರಿನ ವಸ್ತು ಪ್ರದರ್ಶನ ಗ್ರೌಂಡ್ನಲ್ಲಿ ವಿಪರೀತವಾಗಿ ಜನ ಸೇರಿದ್ದು ಹಾಗೂ ವಿಶ್ ಮಾಡಿದ್ದು ಎಲ್ಲ ಕೂಡ ನಮ್ಮ ಕಣ್ಮುಂದೆನೇ ಇದೆ. ಸ್ಯಾಂಡಲ್ವುಡ್ನ ತಾರೆಯರು, ರಾಜಕೀಯ ರಂಗದ ಗಣ್ಯರು, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ನವ ಜೋಡಿಗೆ ಆಶೀರ್ವದಿಸಿದ್ರು. ಇವತ್ತು ಬೆಳಗ್ಗೆ 8:20ರಿಂದ 10 ಗಂಟೆ ತನಕ ಧಾರೆ ಮುಹೂರ್ತ ನಡೆಯಲಿದ್ದು, ಮುಹೂರ್ತಕ್ಕೆ ಸ್ಯಾಂಡಲ್ವುಡ್ನ ಗಣ್ಯರು, ಆಪ್ತರು, ಕುಟುಂಬಸ್ಥರು ಹಾಗೂ ರಾಜಕೀಯ ಗಣ್ಯರು ಆಗಮಿಸುವಂತಹ ನಿರೀಕ್ಷೆ ಇದೆ. ಮೈಸೂರು ರಂಗೇರ್ತಾ ಇದೆ. ಇವರ ಮದುವೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೋಡಿ ಖುಷಿಯಾಗಿ ಮದುವೆಗೆ ಸಂಬಂಧಪಟ್ಟಂತಹ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಇದ್ದಾರೆ. ಇವತ್ತು ನಟ ಡಾಲಿ ಧನಂಜಯ್ ಅವರ ಮದುವೆ ಅದ್ದೂರಿಯಾಗಿ ನೆರವೇರಲಿದೆ ಮೈಸೂರಿನಲ್ಲಿ. ಅವರ ಒಂದು ದಾರ ಮುಹೂರ್ತದ ಕಾರ್ಯಗಳು ಏನು ಇವಾಗ ಇನ್ನೇನು ಮುಹೂರ್ತಗಳೆಲ್ಲ ಶುರುವಾಗ್ತಾ ಇದೆ, ಶಾಸ್ತ್ರಗಳು ಎಲ್ಲ ಶುರುವಾಗ್ತಾ ಇದೆ. ಆ ಒಂದು ಶಾಸ್ತ್ರಕ್ಕೆ ಪುರೋಹಿತರಾಗಿ ಅಭಿಷೇಕ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಯಾವ್ಯಾವ ರೀತಿ ಎಲ್ಲ ಶಾಸ್ತ್ರಗಳು ನೆರವೇರಲಿದೆ, ಎಷ್ಟು ಗಂಟೆಯಿಂದ ಶುರುವಾಗುತ್ತೆ? ಸರಿ, ಬೆಳಿಗ್ಗೆ 7:30ರಿಂದಲೇ ಸ್ಟಾರ್ಟ್ ಆಗ್ತವೆ. ಮಹಾಗಣಪತಿ ಪೂಜೆ, ಗಂಗಾ ಪೂಜೆ, ಹಂಗೆ ತಂದಾದ ತಕ್ಷಣ ಸ್ವಸ್ತಿ ಪುಣ್ಯ, ನಾಂದಿ ಪೂಜೆ, ಪಂಚಬ್ರಹ್ಮ ಕಲಶ ಸ್ಥಾಪನತೆ, ಉಮಾ ಮಹೇಶ್ವರ ಪೂಜೆ, ಮಹಾಗೌರಿ ಪೂಜೆ, ತದನಂತರ ಗೌರಿ ಪೂಜೆ, ತದನಂತರ ಕಾಶಿ ಯಾತ್ರೆ ಇರುತ್ತೆ. ಕಾಶಿ ಯಾತ್ರೆಯಿಂದ ವರಪೂಜೆ, ಕನ್ಯಾದಾನ, ನಿರೀಕ್ಷಣ, ಸಂಬಂಧ ಮಾಲಿಕ. ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಬಿಲ್ಲುಪತ್ರೆ ಆಹಾರವನ್ನು ಸಮರ್ಪಣೆ ಮಾಡ್ತೀವಿ. ಬಿಲ್ಲುಪತ್ರೆ ಆಹಾರದಲ್ಲಿ ಸಂಬಂಧಪೂರ್ವಕವಾಗಿ ಧನುವಣ್ಣ, ಧನ್ಯತಾ ಇಬ್ಬರೂ ಸಹ ಸಂಬಂಧ ಮಾಲಿಕೆಯನ್ನು ಅರ್ಪಣೆ ಮಾಡ್ತಾರೆ. ತದನಂತರ ಕನ್ಯಾದಾನ ಆದ ತಕ್ಷಣವೇ ಮಾಂಗಲ್ಯ ಧಾರಣೆ ಇರುತ್ತೆ. 9:10ರಿಂದ 10:10ರೊಳಗೆ ಸಲ್ಲೋ ಶುಭ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ನೆರವೇರುತ್ತೆ. ತದನಂತರ ಬಾಗಿಣವನ್ನು ಸುಮಂಗಲಿಯರಿಗೆ ಕೊಡೋದಿರುತ್ತೆ. ತದನಂತರ ಸಪ್ತಪದಿ ಇರುತ್ತೆ. ತದನಂತರ ಔಂಡತಿ ನಕ್ಷತ್ರ ಇರುತ್ತೆ. ತದನಂತರ ಬಾಸಿಂಗ ವಿಸರ್ಜನೆ. ಇವತ್ತಿನ ಕಾರ್ಯಕ್ರಮ 11:30 ಸರಿಸುಮಾರು ಹೊತ್ತಿಗೆ 12 ಗಂಟೆ ಒಳಗಡೆ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಸರ್. ಸಂಪೂರ್ಣ ಶಾಸ್ತ್ರಬದ್ಧವಾಗಿ ಲಿಂಗಾಯತ ಸಮುದಾಯ ಪದ್ಧತಿ ಅನುಸಾರವಾಗಿ ಈ ಶಾಸ್ತ್ರ ಸಂಪೂರ್ಣವಾಗುತ್ತೆ ಸರ್. ಈಗ ಎಷ್ಟು ಗಂಟೆಯಿಂದ ಈಗ ಒಂದು ಶಾಸ್ತ್ರಗಳು ಶುರುವಾಗುತ್ತೆ? 7:30ರಿಂದಲೇ ಸರಿಸುಮಾರು 7:30ರಿಂದ ಪ್ರಾರಂಭ ಆಗುತ್ತೆ ಸರ್. 11:50, 12 ಒಳಗಡೆ ಸಂಪೂರ್ಣ ಮುಕ್ತಾಯ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಏನಂದರೆ ಡಾಲಿ ಅವರ ಒಂದು ದಾರ ಮುಹೂರ್ತ ಕಾರ್ಯಕ್ರಮವನ್ನು ಅಂದರೆ ಅವರ ಪುರೋಹಿತರಾದಂಥ ಅಭಿಷೇಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪಬ್ಲಿಕ್ ಟಿವಿ ಮೈಸೂರು. ನಿನ್ನೆ ರಿಸೆಪ್ಷನ್ ಅಂತೂ ಬಹಳ ಗ್ರ್ಯಾಂಡ್ ಆಗಿ ನಡೀತು. ಇವತ್ತೇನಿದ್ರು ಕೂಡ ಮದುವೆ ಮುಹೂರ್ತ ಅಂದರೆ ತಾಳಿ ಕಟ್ಟುವಂತಹ ಸುಸಂದರ್ಭ. ಧನ್ಯತಾ ಅವ್ರಿಗೂ ಕೂಡ ನೂರಾರು ಕನಸುಗಳು ಡಾಲಿ ಬಗ್ಗೆ ಇದೆ. ಸೊ ಬಹಳ ದೀರ್ಘಕಾಲದ ಸ್ನೇಹ ಪ್ರೀತಿಯಾಗಿ ತಿರುಗಿ ಈಗ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಆ ಮೂಲಕ ತಮ್ಮ ಪ್ರೀತಿಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಹೊಸ ಅಧ್ಯಾಯದಲ್ಲಿ ಇಬ್ಬರು ಕೂಡ ನಿಂತಿದ್ದಾರೆ. ಕುಟುಂಬಸ್ಥರು ಈಗಾಗಲೇ ಬೆಳಗ್ಗೆಯಿಂದಲೇ ಧಾರ್ಮಿಕ ಶಾಸ್ತ್ರಗಳಂತ ನಾವೇನು ಹೇಳ್ತೀವಿ, ಆ ಶಾಸ್ತ್ರಗಳನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ನೆರವೇರಿಸ್ತಾ ಇದ್ದಾರೆ.